ಸಿದ್ಧಾಸನ ಸುಖಾಸನದಲ್ಲಿ ಕುಳಿತುಕೊಳ್ಳುವುದು. ಗಣ್ಣು ನೇರವಾಗಿರಲಿ, ಕುತ್ತಿ ನೇರವಾಗಿರಲಿ. ಮೂಸಲ ಓಂಕಾರವನ್ನು ಉಸಿರನ್ನು ಹೇಳಿಕೊಳ್ಳಿ. ಈಗ ಜಾಯಿನಿಂಗನ್ನು ಮಾಡೋಣ. ಒಂದು ಸ್ವಲ್ಪ ಮ್ಯೂಸಿಕ್ ಹಾಕ್ಕೊಂಡು ಜಾಯಿನಿಂಗ್ ಮಾಡಿದ್ರೆ ಈಗ ಕೈಗಳನ್ನ ನಿಮ್ಮ ಶಕ್ತಿ ಯಾರು ಮಾಡ್ತಿರ್ತೀವಿ ಕೈಕಾಲು ಹೊರತು ಬಂದಿರ್ತೈತಿ ಅವ್ರ ನಿಧಾನ ಯಾಕಂದ್ರೆ ಕಣ್ಣು ಕೈಕಾಲು ಹೋಗುವಂಥ ಸಾಧ್ಯತೆ ಇರುತ್ತೆ. ಕಾಲುಗಳು ಜಾಗಿಂಗ್ ಹೆಚ್ಚನ್ನು ಮಾಡೋದು.
change. 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 Follow. Change. 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 Reverse. Change. Paschal-Korasen. Diergalas, diritik, membolehkan. Ibarat, diergalas, diritik. Yang ini, kayak ini, nunggu
ಕೆಟ್ಟ ಕೈಯಲ್ಲಿ ಹಿಡಿದಿರ್ತದೆ. ನಮ್ಮ ಎಡಗಾಲ 90 ಡಿಗ್ರಿ ಬಲಗಾಲ ಸೀದಾ ಇರ್ತದೆ. ಇದರಿಂದ ನಮ್ಮ ಭುಜ ಆಗಲ್ಲ. ಇದಷ್ಟೇ ಅಲ್ಲ, ನಮ್ಮ ನಡುವಲ್ಲಿರುವಂಥ ನೋವುಗಳ ನಿವಾರಣೆ, ನಿರ್ದಿಷ್ಟ ಭಾಗದಲ್ಲಿರುವಂಥ ಬಜ್ಜು ನಿವಾರಣೆ ಆಗ್ತದೆ, ನಡದ ಬಜ್ಜುಗಳ ನಿವಾರಣೆ ಆಗ್ತದೆ, ಮಲಬದ್ಧತೆ ಚೆನ್ನಾಗಿರ್ತದೆ. ಇದು ರಿವಾಸ್ ಬಲಗಾಲನ್ನು ಈ ರೀತಿ ಕಲಿಸಿ ಎಡಗಾಲ ಇರಬೇಕು. ಬಲಗೈಯನ್ನು ಈಕೆ ಇದು ನಮ್ಮ 90 ಡಿಗ್ರಿ ಇರಬೇಕು. ಕೈಗಳನ್ನು ಇರಬೇಕು. ಈ ನಿವಾರಣೆ ಆಗ್ತದೆ. ಆ ನಿಧಾನವಾಗಿ ಮೇಲ್ಗಡೆ ಮಾಡಿ ಈಗ ನಾವು ಈ ರೀತಿಯಲ್ಲಿ ಇದು ಮಾಡ್ತಾ ಇದ್ದೀವಿ. ಈಗ ಎರಡನೆಯನ್ನು ಕೆಳಗಡೆ ಹೋಗ್ಬೇಕು, ಬಲಗಾಲ ಮತ್ತು ಬಲಗೈನ ಇದರಿಂದ ನಮಗೆ ಅದೆಲ್ಲ ಚೆನ್ನಾಗಿ ಸಿಗ್ತದೆ. ಟೆಕ್ನಿಕ್ ನಮಗಷ್ಟು ಬಲಗಾಲಗಳೇ ಇರ್ತದೆ. ಇನ್ನು ನಿಧಾನವಾಗಿ ಮಾಡಬೇಕು. ಯಾವುದೇ ಆಸನಗಳನ್ನು ನಿಧಾನ ಮಾಡಬೇಕು. ಇದಕ್ಕೆ ಪಾರ್ಶ್ವಗಳ ಆಸನ ಅಂತಾರೆ. ಇದು ರೀತಿ ಬಲಗಾಲವನ್ನು ತಿರುಗಿಸಿ ಬಲಗಾಲಿಗೆ ಕೆಳಗಡೆ ಕೂಡಿ ಬಲಗೈ ಈ ರೀತಿ ನಿಧಾನವಾಗಿ ಕೈಗಳನ್ನು ಸೇರಿಸಬೇಕು. ಈ ರೀತಿ ಕೈ ಬಂದ ನಂತರ ನಿಧಾನವಾಗಿ ಗಾಳಿ ಚಕ್ರನ್ನು ತೆಗೆದುಕೊಳ್ಬೇಕು. ಎಡಗೈಯನ್ನು ಮತ್ತು ಎಡಗಾಲನ್ನು ಮೇಲ್ಗಡೆ ಇರ್ತದೆ. ಎಷ್ಟು ಸಾಧ್ಯಷ್ಟು ಮೇಲ್ಗಡೆ ಈ ಆಸನಗಳನ್ನೆಲ್ಲ ಪ್ರಯತ್ನ ಮಾಡಬೇಕು. ಈಗ ತಾಡಾಸನ ಮಾಡೋಣ. ತಾಡಾಸನ ಮಾಡೋದ್ರಿಂದ ಮಕ್ಕಳಿಗೆ ಹೈಟ್ ಬಂದು ಗೊತ್ತಾಗ್ತದೆ. ಮಕ್ಕಳಿಗೆ ಚಲೋ ಆಯ್ತು. ಆಮೇಲೆ ಸ್ಮರಣ ಶಕ್ತಿ ಜಾಸ್ತಿ ಆಗ್ತದೆ. ಮೆಮೊರಿ ಪವರ್ ಅದರಲ್ಲೇ ಅವ್ರಿಗೆ ಏನಾಗ್ತದೆ, ಶಕ್ತಿ ಕಡಿಮೆ. ಈ ರೀತಿ ಕೈಗಳನ್ನು ನಿಧಾನವಾಗಿ ನೋಡ್ತಾರೆ. ಅದನ್ನು ಬಲಗಳಲ್ಲಿ ಎರಡೂ ಕೈಗಳು ಕೀಳ್ತಾಳು ನಮ್ಮ ದೃಷ್ಟಿ ಎದುರುಗಡೆ ಇರಬೇಕು. ಹೆಚ್ಚೆಚ್ಚಿಗೆ ಆಸನದಲ್ಲಿ ಪ್ರಯತ್ನ ಮಾಡಬೇಕು. ಚೆನ್ನಾಗಿ ಗಮನಿಸುತ್ತೆ. ಈಗ ವೃಕ್ಷಾಸನ ಮಾಡೋಣ. ಎಡಗಾಲಕ್ಕೆ ಬಲಗೈಯಲ್ಲಿ ಮೊದಲು ಈ ರೀತಿ ಧ್ಯಾನಿಸಿದರೆ ನಮ್ಮ ಮನಸ್ಸು ನಮ್ಮ ರೀತಿಯಲ್ಲಿ ನಿಧಾನ ರೂಪಗಳು ಮೇಲ್ಗಡೆ ಇರ್ತದೆ. ನಮ್ಮ ದೃಷ್ಟಿ ಎದುರುಗಡೆ ಕೈಗಳು ಭುಜದ ಸಮಾಂತರವಾಗಿ ಈ ರೀತಿ ನಿಷ್ಕಾಸಿಸ್ತೇವೆ. ಆಮೇಲೆ ನಿಧಾನವಾಗಿ ಈಗ ಬಲಗಾಲಕ್ಕೆ
ಈಗ ಪಾದಸ್ಥಾಸನ ಮಾಡೋಣ. ಎರಡು ಕಾಲುಗಳು ಈ ರೀತಿ ಕೂಡಿರುವುದು. ಒಂದು ಮೇಲೆ ಯಾವಾಗ ಕೂಡಬೇಕು ನಿಮಗೆ ಶಕ್ತಿ ಅನುಸಾರ ನಿಮಗೆ ಎಷ್ಟು ಸಾಧ್ಯ ಅಷ್ಟೇ ನೀವು ಮಾಡಿರ್ತೀರ. ಎಲ್ಲರೂ ಮಾತಾಡ್ಕೊಂಡು ನಿಧಾನವಾಗಿ ಮಾಡಬೇಕು. ಈ ರೀತಿ ಎರಡು ಕೈಗಳು ಈ ಸಮಾಂತರವಾಗಿ ಅವೆಲ್ಲೋ ಈ ರೀತಿ ಕೈಗಳು ನೆಲಗಡೆ ಎಷ್ಟು ಸಾಧ್ಯ ನೆಲಗಡೆ ಕೈಗಳು ಇರ್ತವೆ. ಎಷ್ಟು ಸಾಧ್ಯ ಆಮೇಲೆ ಕೈಗಳನ್ನ ಏನಂದಾಗ ಕೈಗಳನ್ನು ಮುಂದೆ ಚಾಚಿ ತಗೋಬೇಕು. ಎಷ್ಟು ಸಾಧ್ಯ ಮುಂದೆ ಬರಬೇಕು. ಮುಂದೆ ಬಂದು ನಿಧಾನವಾಗಿ ಎರಡು ಕೈಗಳು ಪಾದಗಳಿಗೆ ನಮ್ಮ ಎರಡು ಕಾಲುಗಳು ಮಧ್ಯದೊಳಗೆ ನಮ್ಮ ಹಣೆಯನ್ನು ನಮ್ಮ ಕಾಲಿಗೆ ತಪ್ಲೆಟ್ ಮಾಡಬೇಕು. ಈಗ ಅರ್ಧಚಕ್ರಾಸನ ಮಾಡೋಣ. ನೋಡಿ ಆಗ ಸಾಕಷ್ಟು ಇದು ಮಾಡ್ಕೊಂಡು ಎರಡು ಕೈಗಳು ನೆಲದಲ್ಲಿ ಎರಡು ಕಾಲುಗಳು ಸಾಧ್ಯವಾದಷ್ಟು ಇಳಿಸಿ ನಿಮಗೆ ಶಕ್ತಿ ಅನುಸಾರ ನಿಲ್ಲಿ. ಅಂದಾಗ ನಿಧಾನವಾಗಿ ನಡವೆಲ್ಲ ಮೇಲಿನ ಭಾಗವನ್ನು ಬಗ್ಗಿಸಬೇಕು. ಈ ರೀತಿ ನಿಧಾನವಾಗಿ ಅರ್ಧಚಕ್ರಾಸನ ಮಾಡಿ. ಈಗ ಸೂರ್ಯ ನಮಸ್ಕಾರವನ್ನು ಮಾಡೋಣ. ಸೂರ್ಯನ 12 ಹೆಸರುಗಳನ್ನು ಹೇಳ್ತಾ ಮಂತ್ರದೊಂದಿಗೆ ನಮಸ್ಕಾರವನ್ನು ಮಾಡೋಣ. ಈ ರೀತಿ ಕೈಗಳು ಹೃದಯ ಭಾಗದಲ್ಲಿ ನಮಸ್ಕಾರ ಸ್ಥಿತಿಯಲ್ಲಿರಲಿ. ಓಂ ಮಿತ್ರಾಯ ನಮಃ. ಓಂ ಪ್ರವೇ ನಮಃ. ಸೂರ್ಯಾಯ ನಮಃ. ಓಂ ಭಾನುವೇ ನಮಃ. ಓಂ ಖಗಾಯ ನಮಃ. ಓಂ ಶ್ರೀ ನಮಃ. ಓಂ ಹಿರಣ್ಯಗರ್ಭಾಯ ನಮಃ. ಓಂ ವಷ್ಟೇ ನಮಃ. ಓಂ ಆದಿತ್ಯಾಯ ನಮಃ. ಓಂ ಸವಿತ್ರೇ ನಮಃ. ಓಂ ಅರ್ಕಾಯ ನಮಃ. ಓಂ ಭಾಸ್ಕರಾಯ ನಮಃ. ಓಂ ಶ್ರೀ ಸವಿತ್ರ ಸೂರ್ಯನಾರಾಯ ನಮಃ. ಈಗ ಸೂರ್ಯ ನಮಸ್ಕಾರದ ಹೆಸರುಗಳನ್ನು ಹೇಳ್ತಾ ಅಂದರೆ ಆಸನಗಳ ಹೆಸರು ಹೇಳ್ತಾ ಸೂರ್ಯ ನಮಸ್ಕಾರವನ್ನು ಮಾಡೋಣ. ಪ್ರಣವಾಸನ, ಉದ್ವಸ್ತಾಸನ, ಪಾದಸ್ಥಾಸನ, ದಕ್ಷಿಣ ಸಂಚಾಲನಾಸನ, ಪರ್ವತಾಸನ, ಅಷ್ಟಾಂಗಾಸನ, ಭುಜಂಗಾಸನ, ಪರ್ವತಾಸನ, ವಾಮಸ್ವ ಸಂಚಾಲನಾಸನ, ಪಾದಸ್ಥಾಸನ, ಉದ್ವಸ್ತಾಸನ,
ಸ್ಟಾರ್ಟ್ ಅವೆಲ್ಲ ಇರುವಂಥ ಆಮ್ಲಜನಕ ಚೆನ್ನಾಗಿ ಪ್ರದಾನದಿಂದ ಅವೆಲ್ಲ ಕುತ್ತಿಗೆ ನೋವುಗಳು ಬರ್ತಾವೆ. ಈಗ ಬಟರ್ಫ್ಲೈ ಮಾಡೋಣ. ಇದು ಬಜ್ಜನ್ನು ಕಡಿಮೆ ಮಾಡಲಿಕ್ಕೆ ಅಥವಾ ನರಳು ನೋವುಗಳನ್ನು ನಿವಾರಣೆ ಮಾಡಲಿಕ್ಕೆ ಇದು ಬಟರ್ಫ್ಲೈ ಒಳ್ಳೆಯ ಆಸನ. ನೀವು ಕಾಲುವರ್ಜನ ಕುಂತುವಾಗ ಟಿವಿ ನೋಡ್ತಾ ಇದನ್ನು ಒಂದು 5 ನಿಮಿಷ ಮಾಡಬೇಕು. ಹೆಚ್ಚು ಚೆನ್ನಾಗಿ ಮಾಡಬೇಕು. ಕಾಲುಗಳಿಗೆ ಉಳಿಬೇಕು. ಈಗ 5 ನಿಮಿಷ 10 ನಿಮಿಷ ಚೆನ್ನಾಗಿ ಮಾಡಬೇಕು. ಆಮೇಲೆ ನಿಧಾನವಾಗಿ ಹಚ್ಚಲಿಕ್ಕೆ ಪ್ರಯತ್ನ ಮಾಡಿ. ಈ ರೀತಿ ಬದ್ಧ ಪದ್ಮಾಸನ ರೀತಿ ಭದ್ರಾಸನ ಅಂತ ಆ ರೀತಿ ಮಾಡಿ. ಈಗ ಭಾಳ ಮಂದಿಗೆ ಕುತ್ತಿಗೆ ನೋವುಗಳದಾವು ಅಂತಿಲ್ಲ ಫೋನ್ ಹಚ್ಚಬೇಕು. ನಮ್ಮ ಕುತ್ತಿಗೆ ನೋವು ಯಾವುದೇ ಕುತ್ತಿಗೆ ವೇಟ್ ಇದೆಲ್ಲ ನೋವು ಆಗ್ತೈತಿ. ಗಂಡು ನೋವು ಆಗತ್ತಾವ, ಚಳಿಗಾಲ ನೋವು ಆಗತ್ತಾವ ಕೇಳಿದೆವು. ಅದಕ್ಕೇನು ಮಾಡಬೇಕು? ನಿಧಾನವಾಗಿ ಏನು ಮಾಡಬೇಕು? ಈ ಕುತ್ತಿಗೆ ನೋವು ಸ್ಪೆನಾಲಿಸಿಸ್ ಅಂತ ಏನು ಮಾಡಬೇಕು? ಉಸಿರನ್ನು ತಗೊಳ್ತಾ ಬಿಟ್ಟಿಲ್ಲ ಈ ರೀತಿ ಬರಬೇಕು. ಮತ್ತು ಕೆಳಗೆ ಉಸಿರು ಬಿಡಬೇಕು. ಮತ್ತು ಉಸಿರು ತಗೋತಾ ಮೇಲೆ ಹೋಗಬೇಕು. ಕುತ್ತಿಗೆ ನೋವು ಇದ್ದಾವೆ ಅವ್ರು ನಿಧಾನವಾಗಿ ಮಾಡಬೇಕು. ಆಗಲೇ ರೀತಿ ಎಡಗಡೆ ತಿನ್ನಿಸ್ಕೊಂಡು ಈ ರೀತಿ ತಿನ್ನಿಸ್ಬೇಕು. ಎಡಕ್ಕೆ ಮತ್ತು ಬಲಕ್ಕೆ ತಿರುಗಿಸಬೇಕು. ಆಗಲೇ ಮುಚ್ಚಿ ಕಚ್ಚಬೇಕು. ಆಗಲೇ ನಿಧಾನವಾಗಿ ಈ ರೀತಿ ಗೇಟ್ ಮಾಡಬೇಕು. ಇಲ್ಲಿ ಪಾಳ ಕುಟ್ಟಿ ಹಾಕೊಂಡಿರ್ತಾವೆ ಅವರಿಗೆ ಇದು ಮಾಡಿ ನಿಧಾನ ಮಾಡಬೇಕು. ಅವರು ಒಂದು ಸಲ ಚೆನ್ನಾಗಿ ಸ್ಪೀಡ್ ಮಾಡಬೇಕು, ನಿಧಾನವಾಗಿ ಮಾಡಬೇಕು. ಆಮೇಲೆ ಏನು ಮಾಡಬೇಕು? ಈ ರೀತಿ ಕೈಗೊಳ್ಳುತ್ತೆ. ಈ ರೀತಿ ಒಂದು 5 ಸಲ 10 ಸಲ ಮಾಡಬೇಕು. 15 ರಿವರ್ಸ್ ಮಾಡಬೇಕು. ಆಮೇಲೆ ಕಾಲುಗಳಿಗೆ ಮೊಣಕಾಲಿಗೆ ತಿರುಗಿಸ್ಬೇಕು. ಈ ರೀತಿ ತಿರುಗಿಸ್ಬೇಕು. ಆಮೇಲೆ ರಿವರ್ಸ್ ತಿರುಗಿಸ್ಬೇಕು. ಕೈಗಳಿಲ್ಲ ಈ ರೀತಿ ಅದು ಮಾಡೋದ್ರಿಂದ ಕುತ್ತಿಗೆ ನೋವುಗಳು ಇದೆಲ್ಲ ಸೂಕ್ಷ್ಮ ವ್ಯಾಯಾಮವನ್ನು ಮಾಡ್ತಾ ಇರಬೇಕು. ಈಗ ಕಾಲುಗಳನ್ನು ಚಾಚಿ ಈಗ ಎರಡೂ ಕೈಗಳಲ್ಲಿ ನಮ್ಮ ಎರಡೂ ಕಾಲುಗಳ ಬಲಗಳನ್ನು ಎರಡೂ ಕೂಡಿಸಿ ನಿಧಾನವಾಗಿ ಈ ರೀತಿ ಹಸ್ತಾ ನೋಡಿ ಕೈ ಒಳಗೆ ನಮಗೆ ನೋವುಗಳ ಕಡಿಮೆ ಮತ್ತು ಕುತ್ತಿಗೆ ನೋವುಗಳ ಕಡಿಮೆ ಮೊಣಕಾಲಿನ ನೋವುಗಳ ನಿವಾರಣೆ ಕೈಗಳ ಕೆಲಸನ ಶಕ್ತಿ ಬರ್ತದೆ. ಕೈಗಳ ತಾಕತ್ತು ಇದು ಈ ರೀತಿ ನಿಧಾನವಾಗಿ ಡೈಲಿ ಮಾಡ್ತಾ ಇದ್ದಾರೆ. ಆಮೇಲೆ ಈ ರೀತಿ ಕಾಲು ಹಾಕಬೇಕು. ಈ ರೀತಿ ಮಾಡಬೇಕು. ಆಮೇಲೆ ಎಡಗಾಲನ್ನು ತೆಗೆದುಕೊಂಡು ಬಲಗಾಲಿಂದ ಈ ರೀತಿ ಚಾಚಿ ಬಲಗಾಲಿಂದ ಈ ರೀತಿ ಬರೀಬೇಕು. ಆಮೇಲೆ ಏನು ಮಾಡಬೇಕು? ಈ ರೀತಿ ಕೈಗಳಿಟ್ಟು ನಿಧಾನವಾಗಿ ಈ ರೀತಿ ತಿರುಗಿಸಬೇಕು. ಮಗುವಿನ ಆಡಿಸಿದಾಗ ನಮ್ಮ ಕಾಲುಗಳನ್ನು ತೂಗಬೇಕು, ತೊಟ್ಲ ತಗೋಬೇಕು. ಈ ರೀತಿ ಮಾಡಬೇಕು. ಈಗ
ವಕ್ರಾಸನ ಮಾಡೋಣ. ಈ ರೀತಿ ಎಡಗಾಲ ಸೀದಾ ಇರಲಿ, ಬಲಗಾಲ ಈ ರೀತಿ ಮಚ್ಚಿ. ನಮ್ಮ ಕುತ್ತಿಗೆ ಬಲಗೈಯ ಭುಜದ ಮೇಲೆ ಇರಬೇಕು. ನಮ್ಮ ಕುತ್ತಿಗೆಯನ್ನು ಬಲ ಭುಜಕ್ಕೆ ಸಮಾಂತರ ಮಾಡಬೇಕು. ಹಿಂದುಗಡೆ ನೋಡಬೇಕು. ಹೆಚ್ಚೆಚ್ಚಿಗೆ ಆಸನದಲ್ಲಿ ಕೂಡಬೇಕು. ಈ ಆಸನ ಮಾಡೋದ್ರಿಂದ ಸಕ್ಕರೆ ಕಾಯಿಲೆಗೆ ಒಳ್ಳೆಯ, ಶುಗರ್ಗೆ, ಮಧುಮೇಹ ಕಾಯಿಲೆಗೆ ಡೈಜೆಷನ್ ಚೆನ್ನಾಗಿದೆ. ಅದಲ್ಲದೆ ನಮ್ಮ ಜಠರಕ್ರಿಯೆ ಚೆನ್ನಾಗಿ ಕೆಲಸ ಮಾಡ್ತಾರೆ. ದೋ ಬಲಗೈನ ನೋಡಿ ಈಗ ಅರ್ಧ ಮಚ್ಚೇಂದ್ರಾಸನ ಮಾಡೋಣ. ಬಲಗಾಲನ್ನು ತೆಗೆದುಕೊಂಡು ಎಡಗಾಲಿನ ತೆಗೆದುಕೊಳ್ಳಬೇಕು. ಈ ರೀತಿ ಇದು ಇದಕ್ಕಿಂತ ಮುಂದೆ ಹೋಗಬಾರ್ದು. ಹೊಸದಾಗಿ ಮಾಡೋರು ನನಗೆ ಈಜೆ ಮಾಡಿ, ಯಾಕಂದ್ರೆ ನಿಮಗೆ ಬಟ್ಟೆ ಬಂದಿರ್ತೈತಿ, ಅವರಿಗೆ ಆಗೋದಿಲ್ಲ. ಅವರೇನು ಮಾಡಬೇಕು, ಇಷ್ಟ ಅವರೇನು ಮಾಡಬೇಕು, ಇಷ್ಟ ಮಾಡಬೇಕು, ಇಷ್ಟು ಇಟ್ಕೊಂಡು ಸಾಕು. ಆಮೇಲೆ ನಾವು ಬರ್ತಾ ಇರಬೇಕು. ಈ ರೀತಿ ಇಟ್ಕೋಬೇಕು. ಎಡಗೈಯನ್ನು ಈ ರೀತಿ ಬಟ್ಟೆಯಲ್ಲಿ ಪೂರ್ಣವಾಗಿ ತಿಳಿಸಿ ನೋಡೋದ್ರಿಂದ ಅಡಿನಲ್ಲಿರುವಂಥ ವಿಷಕಾರಿಗಳೆಲ್ಲ ಹೊರಬರುತ್ತೆ. ಇದನ್ನು ಮಾಡೋದ್ರಿಂದ ನಮ್ಮ ಬೊಜ್ಜು ಮತ್ತು ಜಠರಕ್ರಿಯೆ ಚೆನ್ನಾಗಿ ಆಗೋದ್ರಿಂದ ನಮ್ಮ ಇನ್ಸುಲಿನ್ ಜಾಸ್ತಿ ಆಗುತ್ತೆ. ಮಾಡೋದ್ರಿಂದ ಹಸಿವಾಗ್ತದೆ. ಚೆನ್ನಾಗಿ ಎಲ್ಲ ವಿಷಕಾರಿಗಳ ಹೊರಗೆ ಹಿಂದೆ ಹೊರಗೆ ಇದು ರಿವರ್ಸ್. ಈ ರೀತಿ ಎಡಗಾಲನ್ನು ಬಲಗಾಲಕ್ಕೆ ಇರಿಸಬೇಕು. ಎಡಗಾಲನ್ನು ಈ ರೀತಿ ಬಲಗಾಲನ್ನು ಎಡಗಾಲಿನ ಮೊಣಕಾಲ ತರಬೇಕು. ಎಡಗೈಯ ಬಲಗೈಯಿಂದ ಸ್ವಲ್ಪ ಒತ್ತು. ನಮ್ಮ ಬಲಗೈ ನೋಡಿ, ಬಲಗೈನ ಕಟ್ಟಿಗೆ ತರಬೇಕು. ಕಟ್ಟಿಯನ್ನು ತಿಳಿಸಬೇಕು. ಹೆಚ್ಚೆಚ್ಚಿಗೆ ಆಸನದಲ್ಲಿ ಸ್ಟ್ರೆಚ್ ಮಾಡಬೇಕು. ಇದು ಈ ರೀತಿ ಕಾಲ ವಿಚಾರಿಸ. ಈಗ ವಜ್ರಾಸನ ಮಾಡಬೇಕು. ವಜ್ರಾಸನ ಮಾಡಬೇಕಾದ್ರೆ ಈ ರೀತಿ ಎಡಗೈಯನ್ನು ಹಿಂಗೆ, ಬಲಗೈಗೆ ಹಿಂಗೆ ಮಾಡಬೇಕು. ಈ ರೀತಿ ಈ ಎರಡೂ ಹೆಬ್ಬೆರಳುಗಳು ಹಿಂದುಗಡೆ ಎರಡು ಕೂಡಿರಬೇಕು, ಕ್ರಾಸ್ ಆಗಿರ್ಬಾರ್ದು. ಹೀಗೆ ಈ ರೀತಿ ಕೂತ್ರೆ ಇದು ವಜ್ರಾಸನ. ಇದು ಊಟ ಮಾಡಿ ಒಂದು 5 ನಿಮಿಷ ಕೂಡುವಂಥ ಏಕೈಕ ಆಸನ ಅಂದರೆ ವಜ್ರಾಸನ. ಈಗ ನೀವು ಸಕ್ಕರೆ ಕಾಯಿಲೆಯನ್ನು ನಿವಾರಣೆ ಮಾಡಲಿಕ್ಕೆ, ಶುಗರ್, ಮಧುಮೇಹಕ್ಕೆ ಇದು ಒಳ್ಳೆಯ ಆಸನ. ಈ ರೀತಿ ಎರಡೂ ಕೈಗಳನ್ನು ಮುಷ್ಟಿ ಮಾಡಿ ಹೆಬ್ಬೆರಳು ಒಳಗಡೆ ಹಾಕಿ 4 ಬೆರಳುಗಳ ಮೇಲಿಟ್ಟು ಕಿಬ್ಬಟ್ಟಿ ಒಳಗಿಟ್ಟ ನಿಧಾನವಾಗಿ ಈ ರೀತಿ ಬಗ್ಗಿಸ್ಬೇಕು. ಉಸಿರನ್ನು ಬಿಟ್ಟ ನಮ್ಮ ಎದೆ ಹೊಡಿತಾ ಇರಲಿ. ನಮ್ಮ ದೃಷ್ಟಿ ಸ್ವಲ್ಪ ಮೇಲ್ಗಡೆ ಇರಲಿ. ಈ ನಾವು ಸ್ವಲ್ಪ ಮೇಲ್ಗಡೆ ಮಾಡೋದ್ರಿಂದ ಭಾಳ ಜಾಸ್ತಿ ಆಗುತ್ತೆ. ಭಾಳ ಜಾಸ್ತಿ ಆಗೋದ್ರಿಂದ ನಮ್ಮ ಎದೆ ಹೆಚ್ಚರಾಗಿ ಹೊಡೆಯುತ್ತಾಗ್ತದೆ. ನಾವು ಮುಂದ್ಗಡೆ ಬಗ್ಗಿದ್ರೆ ಅಷ್ಟೊಂದು ಅದಕ್ಕೆ ಪರಿಣಾಮ ಬೀಳುವುದಿಲ್ಲ. ಆಮೇಲೆ ನಮ್ಗೆ ಉಸಿರನ್ನ ಯಾವಾಗ ತಗೋಬೇಕು ಅನಿಸ್ತೈತಿ ಅವಾಗ ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ತಾ ಮೇಲೆ ಇರಬೇಕು. ಇದನ್ನೇ ಎರಡನೇದು ಎಡ ಹಸ್ತವನ್ನು ಕಿಬ್ಬಟ್ಟಿ ಒಳಗಿಡಬೇಕು, ಬಲ ಹಸ್ತವನ್ನು ಅದರ ಮೇಲೆ ಈ ರೀತಿ ಇಟ್ಟು ಉಸಿರನ್ನು ಬಿಟ್ಟು ನಿಧಾನವಾಗಿ. ಇದು ಎರಡನೇ ಪ್ರಕಾರದ ಮಂಡೂಕಾಸನ.
ಈ ರೀತಿ ನಮ್ಮ ದೃಷ್ಟಿ ಸ್ವಲ್ಪ ನೆರವೇರಬೇಕು. ಆಮೇಲೆ ನಿಧಾನ ಉಸಿರನ್ನು ತೆಗೆದುಕೊಳ್ತಾ ಮೇಲ್ಗಡೆ ಬರಬೇಕು. ಈಗ ಅರ್ಧ ಉಷ್ಟ್ರಾಸನ ಮಾಡೋದು. ಎರಡೂ ಕಾಲುಗಳು ಕೂಡ ಇರಬೇಕು, ಎರಡೂ ಕೈಗಳ ನಡುವೆ ಈ ರೀತಿ ನೋಡಿ. ಉಷ್ಟ್ರಾಸನ ಮಾಡೋದ್ರಿಂದ ಈ ಬೆನ್ನಿನ ನೋವುಗಳನ್ನು ನಿವಾರಣೆ ಮಾಡ್ತದೆ. ಅದಷ್ಟೇ ಅಲ್ಲ, ನಮ್ಮಲ್ಲಿ ಬೆನ್ನಿರುವಂಥ ಏನು ಬೊಜ್ಜು ನಿವಾರಣೆ ಆಗ್ತದೆ. ಈ ರೀತಿ ಕೈಗಳನ್ನು ನಮ್ಮ ನಡುವೆ ಇಟ್ಕೊಂಡು ನಮಗೆ ಎಷ್ಟು ಬೇಕಷ್ಟ ನಿಧಾನವಾಗಿ ಉಸಿರನ್ನು ಬಿಡ್ತಾ ಹಿಂದುಗಡೆ ಹೋಗೋದು. ಎರಡೂ ಕಾಲುಗಳು ಕೊಡಬೇಕು. ನಮ್ಮ ದೃಷ್ಟಿ ಎರಡು ಹಿಂದುಗಡೆ ಇದೆ. ಈ ರೀತಿ ಮಾಡೋದು. ಇನ್ನು ಇದು ಅರ್ಧ ಉಷ್ಟ್ರಾಸನ. ಪೂರ್ಣ ಉಷ್ಟ್ರಾಸನ ಅಂತಂದರೆ ಬಲಗೈಯನ್ನು ಎತ್ತಬೇಕು, ಬಲಗೈಯಿಂದ ಬಲದ ಹಿಂಬಳ ಇಟ್ಕೋಬೇಕು. ಈ ರೀತಿ ಎಡಗೈಯಿಂದ ಎಡ ಹಿಂಬಳ ಇಟ್ಕೋಬೇಕು. ಎರಡು ಕಾಲ ಎಷ್ಟು ಸಾಕು ಪ್ರಯತ್ನ ಮಾಡೋದು. ನನ್ನ ಕುತ್ತಿಗೆ ತಗೊಳ್ಳಿ, ಹೊಟ್ಟೆಯನ್ನು ಮುಂದೆ ಹೋಗ್ತದೆ. ನಮ್ಮ ಎರಡು ಕಾಲ ಶರೀರ ಈ ರೀತಿ ನಿಧಾನವಾಗಿ ಮತ್ತೆ ಪುನಃ ವಜ್ರಾಸನ ಸ್ಥಿತಿಗೆ ಬರಬೇಕು. ಈಗ ಗೋಮುಖಾಸನ ಮಾಡೋಣ. ಈ ರೀತಿ ಎಡಗಾಲಿನ ಮೇಲೆ ಕುಂಟಬೇಕು, ಬಲಗಾಲನ ಈ ರೀತಿ ಬ್ಯಾಲೆನ್ಸ್ ಇಟ್ಕೋಬೇಕು. ಈ ಎಡಗಾಲಿನ ಕೂಡಬೇಕು. ಯಾವ ಕಾಲು ಮೇಲ್ಗಡೆ ಆ ಕೈನ ಮೇಲ್ಗಡೆ ಆಗ್ತದೆ. ಈ ರೀತಿ ಈಗ ಇನ್ನೊಂದು ಕಡೆ ಮಾಡೋಣ. ಈಗ ಬಲಗಾಲನ್ನು ಎಡಗಾಲ ತೆಗೆದುಕೊಂಡು ಈ ರೀತಿ ಬಲಗಾಲನ್ನು ಇಟ್ಟುಕೊಳ್ಳಬೇಕು. ಈಗ ಎಡಗೈನ ಮೇಲೆ ಈ ರೀತಿ ಕೈಗಳನ್ನು ನಮ್ಮ ಕೈಗಳು ಕುತ್ತಿಗೆ ಮೇಲೆ ಇರಬೇಕು. ನಮ್ಮ ದೃಷ್ಟಿ ಎದುರುಗಡೆ ಇರಬೇಕು. ಹೆಚ್ಚೆಚ್ಚಿಗೆ ಆಸನದಲ್ಲಿ ಇರಬೇಕು. ಕುತ್ತಿಗೆ ನೋವುಗಳು, ಸ್ಪಂಡಾಲಿಸಿಸ್, ಕೈ ನೋವುಗಳು, ಆಮೇಲೆ ನಮ್ಮ ಭುಜದ ನೋವುಗಳು ನೋಡಿ. ನಮಗೆ ಕಣ್ಣು ಮುಚ್ಚಿ ನಿಮ್ಮ ನರನಾಡಿಗಳ ಬಿಗಿತವನ್ನು ಗಮನಿಸಿ ನೋಡಿ. ಏನು ಬಿಗಿತ ಬರ್ತಾವೆ ಅವುಗಳಿಗೆ ಪ್ರಾಣಶಕ್ತಿಯನ್ನು ಹರಿಬಿಡಿ. ಹೆಚ್ಚೆಚ್ಚಿಗೆ ಆ ಆಸನದಲ್ಲಿ ಕುಂತಂದ್ರೆ ಸ್ವಲ್ಪ ನೋವುಗಳು ಆದಾಗ ಆಗ್ತಾವೆ. ಆ ಟೈಮಿಗೆ ಹೆಚ್ಚೆಚ್ಚು ಕುಂದ್ರಿ ನೋವುಗಳು ಕಡಿಮೆ ಆಗ್ತಾವೆ. ನೀವು ಮೊದಲು ಪದ್ಮಾಸನ ಕುಂತಾಗ ಏನಾಗ್ತದೆ, ಕಾಲುಗಳ ನೋವು ಬರ್ತಾವೆ. ನೀವೇನು ಆಗ್ತದೆ ಗಮನ ಕೊಡೋಕ್ಕೆ ಹೋಗಬೇಡಿ. ಯಾವಾಗ ನಿಮ್ಮ ಶರೀರಕ್ಕೆ ನೀವು ಹೆಚ್ಚು ಒತ್ತು ಕೊಡ್ತೀರಿಯೋ, ಶರೀರಕ್ಕೆ ಗಮನ ನೀವು ಹೆಚ್ಚೋದಕ್ಕೆ ಪ್ರೀತಿಯನ್ನು ಮಾಡ್ತೀರೋ ಅಷ್ಟನ್ನು ನಿಮ್ಮ ಮಾತನ್ನು ಕೇಳೋದಿಲ್ಲ. ನಾವು ನಮ್ಮ ಶರೀರವನ್ನು ನಮ್ಮ ಹೊತ್ತೊತ್ತಿದ್ದೇವೆ. ನಮ್ಮ ಶರೀರ, ನಮ್ಮ ಮನಸ್ಸು, ನಮ್ಮ ಆತ್ಮ ಇದೆಲ್ಲ ನಮ್ಮ ಕೈಯಲ್ಲಿ ಹೋಗಬೇಕು. ಇವೆಲ್ಲವೂ ಒಂದಾಗಿದೆ. ಏನು ನಮ್ಮ ಶರೀರ, ಮನಸ್ಸು, ಆತ್ಮ ಇವು ಮೂರು ಒಂದಾಗುವಂತೆ ನಾವು ಡೈಲಿ ಧ್ಯಾನದಲ್ಲಿರಬೇಕು.
ಈಗ ಶಶಾಂಕಾಸನ ಮಾಡೋಣ. ಈ ಶಶಾಂಕಾಸನ ಮಾನಸಿಕವಾಗಿ ಬಲದವರಿಗೆ ಮತ್ತು ಬೇಜಾರಾದಾಗ ಈ ಶಶಾಂಕಾಸನ ಮಾಡೋಣ. ಅಥವಾ ಚಾಲೆಂಜ್ ಪೋಷನ್ ಇದೆ. ಮಕ್ಕಳು ಅಂದರೆ ದೇವರು. ಅದಕ್ಕೆ ಈ ಆಸನ ಸಹಿತ ಪೂರ್ಣ ಒಂದು ವಿಶ್ರಾಂತಿಯಲ್ಲಿ ಹೋಗುವಂಥದ್ದು. ಈಗ ನಮ್ಮ ಸಮಯ ಅಂತ ಒಂದಿದೆ. ಈಗ ಓಂಕಾರವನ್ನು ಮಾಡಿ ವಿಷಯನ ಅವಾಗೆಲ್ಲರೂ ಧ್ಯಾನ ಮಧ್ಯದಲ್ಲಿ ಕೂತ್ಕೊಂಡ್ರೆ ಪ್ರಾಣಾಯಾಮಗಳನ್ನು ಮತ್ತೆ ಅವಾಗ ಹೇಳೋಣ. ಪ್ರಾಣಾಯಾಮ ಯಾರ ಕಲಿಬೇಕಾದರೂ ಗುರುವಿನ ಮೂಲಕ ಪ್ರಾಣಾಯಾಮ ಕಲಿಯಿರಿ. ನೀವು ಪ್ರಾಣಾಯಾಮನ ಹೇಳ್ತಾನೆ ಪತಂಜಲಿ ಅವರಲ್ಲಿ BK ಅವರವರು ಪ್ರಾಣಾಯಾಮ ನೀವೇನಾದರೂ ಜಾಸ್ತಿ ಮಾಡಿದ್ರಲ್ಲ ನರ್ವ್ಗಳು ಡ್ಯಾಮೇಜ್ ಆಗುವಂಥ ಸ್ಥಿತಿ ಒಳಗಿರ್ತಾವೆ ಅಂತ ಹೇಳ್ತಾರೆ. ಒಮ್ಮೆ ನಿಮ್ಮ ನರ್ವ್ಗಳು ಡ್ಯಾಮೇಜ್ ಆಗೋದ್ರೆ ಏನೂ ಮಾಡೋಕ್ಕೆ ಬರೋಲ್ಲ. ಇವನ್ನ ಆಪ್ರೇಷನ್ ಮಾಡಿದ್ರು ಏನೂ ಮಾಡೋಕ್ಕೆ ಬರೋದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಪ್ರಾಣಾಯಾಮಗಳನ್ನು ನಿಧಾನವಾಗಿ ಮಾಡಬೇಕು ಮತ್ತು ನಿಧಾನಗತಿಯೊಳಗೆ ಮಾಡಬೇಕು. ಅವೇನಾದ್ರೂ ನೀವು ಊಟ ಮಾಡಿದ್ರಲ್ಲ ನರ್ವ್ಗಳೆಲ್ಲ ಡ್ಯಾಮೇಜ್ ಆದಂದ್ರೆ ಆಪರೇಷನ್ ಮಾಡಿದರೂ ಏನು ಮಾಡಬಹುದು. ಅದಕ್ಕೆ ಪ್ರಾಣಾಯಾಮಗಳನ್ನು ಗುರುವಿನ ಮೂಲಕನೇ ಕಲಿಬೇಕು. ನಾವೆಲ್ಲ ಪ್ರಾಣಾಯಾಮಗಳನ್ನು ಗುರುವಿನ ಮೂಲಕನೇ ಕಲಿತೀವಿ. ನಂತರ ಇವಾಗ ನಾವು ನಿಧಾನಗತಿ, ಮಧ್ಯಮ ಗತಿ, ತೀವ್ರ ಗತಿಯನ್ನು ಮಾಡಬೇಕಾಗ್ತದೆ. ಒಬ್ಬೊಬ್ರು ಏನು ಮಾಡ್ತಾರೆ, ಎಲ್ಲೂ ಪ್ರಾಣಾಯಾಮ ಗೊತ್ತಿರಲಿಲ್ಲ ತೀವ್ರಗತಿ ಒಳಗೆ ಮಾಡಕ್ಕೆ ಹೋಗ್ತಾರೆ. ಕೆಲಸ ಒಳಗೆ ಹಂಗೆ ಯೂಟ್ಯೂಬ್ದೊಳಗೆ ಪ್ರಾಣಾಯಾಮದ ಬಗ್ಗೆ ಮಾಹಿತಿ ಇರೋದಿಲ್ಲ. ಅವರು ನರ್ವ್ಗಳ ಡ್ಯಾಮೇಜ್ ಇರ್ತಾವೆ ಗೊತ್ತಿರೋದಿಲ್ಲ. ಅವರೆಲ್ಲ ಎಕ್ಸ್ಪರ್ಟ್ ಆಗಿರ್ತಾವೆ. ಆದರೆ ಕಲಿಯುವವರಿಗೆ ಅವೆಲ್ಲ ಎಚ್ಚರಿಕೆಗಳನ್ನು ನೀಡಿ ಯೋಗವನ್ನು ಕಲಿಸಬೇಕು, ಪ್ರಾಣಾಯಾಮವನ್ನು ಕಲಿಸಬೇಕು. ಅವ್ರಿಗೆ ಏನಾದ್ರು ಕಲಿಸಿದ್ರೆ ಅವ್ರು ಇಡೀ ಅಷ್ಟೇ ಭಾಳಷ್ಟು ಮಂದಿ ಯೋಗ ಕಲಿತವರು, ಕಾಲು ನೋವು ಇದ್ದವರು, ವೇಟ್ ಜಾಸ್ತಿ ಇದ್ದವರು ಜಾಗಿಂಗ್ ಮಾಡಿ ಆಪರೇಷನ್ ಮಾಡಿಸ್ಕೊಂಡವರು ಇನ್ನೂವರೆಗೆ ಅವ್ರು ಎಕ್ಸರ್ಸೈಸ್ ಕಡಿಮೆ ಕೇಳ್ತಾರೆ. ಅಂಥವ್ರು ಸಾಕಷ್ಟು ಮಂದಿ ನಮ್ಮ ಫೋನ್ ಅದಕ್ಕೆ ದಯವಿಟ್ಟು ತಾವೆಲ್ಲರೂ ಗುರುವಿನ ಮೂಲಕವೇ ಯೋಗವನ್ನು ಕಲಿಯಬೇಕು, ಪ್ರಾಣಾಯಾಮವನ್ನು ಕಲಿಯಬೇಕು. ಈಗ 3 ಸಲ ಧ್ಯಾನ ಮುದ್ರೆಯಲ್ಲಿ ಕೂತ್ಕೊಳ್ಳಿ, ಚಿನ್ಮುದ್ರೆಯಲ್ಲಿ ಕೂತ್ಕೊಳ್ಳಿ, ಸಲ ತೆಗೆದುಕೊಳ್ಳಿ. ಪ್ರಣವಧಾನ ಮೆಡಿಟೇಷನ್. ಗಣ್ಣು ನೇರವಾಗಿರಲಿ, ಕಣ್ಣು ಮುಚ್ಚಿರಲಿ. ನಿಮ್ಮ ಮನಸ್ಸು ಉಸಿರಾಟದ ಕಡೆ ಇರಲಿ. ಮನಸ್ಸಿನಲ್ಲಿ ಯಾವುದೇ ವಿಚಾರಗಳನ್ನು ತರಬೇಡಿ. ಶುಭ ನುಡಿಯುವ ನಾಡಿ, ಒಳ್ಳೆಯದನ್ನೇ ಕಾಣುವ ಕಣ್ಣುಗಳು, ಸತ್ಯವಾದನ್ನೇ ಕೇಳುವಂಥ ಕಿವಿಗಳು ಸದಾ ನಮ್ಮ ಪ್ರಾರ್ಥನೆಯ ತಿರುಳಾಗಬೇಕು.
0.5 ಮಾಡ್ತೀವಿ. ಹೆಚ್ಚೆಲ್ಲ ಆಸನ ಕೊಡಬೇಕಿತ್ತು. ನಮಗೆ ಮನಸ್ಸನ್ನು ನಿಗ್ರಹ ಮಾಡುವಂಥದ್ದೇ, ಕಂಟ್ರೋಲ್ ಮಾಡುವಂಥದ್ದೇ ಧ್ಯಾನ. ಯಾವ ಧ್ಯಾನವನ್ನು ಕಡಿಮೆ ಮಾಡಬೇಕಂತಾರೆ, ಧ್ಯಾನ ಮಾಡಬೇಕಲ್ಲ. ಹೆಚ್ಚೆಚ್ಚಿಗೆ ಧ್ಯಾನದಲ್ಲಿ ಹೋದ್ರೆ ನಮಗೆಲ್ಲ ನಿಸರ್ಗದಿಂದ ರೋಗಗಳು ಬರ್ತಾವೆ. ಅವೆಲ್ಲ ರೋಗಗಳು ಹೆಂಗೆ ಬರ್ತಾವೆ ಅಂದರೆ ಮಾನಸಿಕವಾಗಿ ಬರ್ತಾವೆ. ಮನಸ್ಸನ್ನು ನೀವು ಯಾವಾಗ ಕಂಟ್ರೋಲ್ ಮಾಡ್ತೀರಿ, ನಿಮ್ಮ ರೋಗಗಳನ್ನು ನೀವು ಕಂಟ್ರೋಲ್ ಮಾಡಿದಾಗ ನಿಧಾನ ಇರುವ ಕೈಗಳನ್ನು ಬೇರ್ಗಟ್ಟುವುದೇ, ಕೈಗಳನ್ನು ಹಿಂದಾಗಿ ಕಣ್ಣೀರಾಡಿಸಿ ಈಗ ಶಾಂತಿ ಮಂತ್ರ. ಸರ್ವೇ ಜನಾಃ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ದೇವರಿಗೆ ನಮಸ್ಕಾರಗಳು. ಮತ್ತೆ ನಾಳೆ ಬೆಳಗ್ಗೆ 6:30 ಗಂಟೆಗೆ ಯೋಗವನ್ನು ಪ್ರಾರಂಭ ಮಾಡ್ತು. 7-10 ಗಂಟೆ ಒಂದು ಅರ್ಧ ತಾಸು, ಒಂದು 45 ನಿಮಿಷ ನಾವು ಯೋಗ ಆಯಿತು. ನಾವೆಲ್ಲ ಮನೆಯಲ್ಲಿ ಕುಳಿತು ಯೋಗವನ್ನು ಕಲೀರಿ. ಆಮೇಲೆ ನೀವು ಹೆಚ್ಚಾಗಿ ಇನ್ನೂ ಕಲಿಬೇಕು ಅನ್ನೋದಿದ್ರೆ ನೀವು ಕಲಿದ್ರೆ ಬರ್ಬೋದು, ಬರ್ತಾ ಇಲ್ಲ. ಎಲ್ಲರೂ